ಮೂಮೆಂಟ್ ರೈಡರ್ ಆ ಟ್ರೂ ಹೀರೋ. ಈ ವಿಡಿಯೋದಲ್ಲಿ ನನ್ನ ಪ್ರಕಾರ ಮೂಮೆಂಟ್ ರೈಡರ್ ಏನಕ್ಕೆ ಒಬ್ಬ ಟ್ರೂ ಹೀರೋ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೋಣ. ಮೊದಲೇದಾಗಿ ನಿಮಗೆ ಮೂಮೆಂಟ್ ರೈಡರ್ ಯಾರು ಅಂತ ಗೊತ್ತಿಲ್ಲ ಅಂದರೆ, ಮೂಮೆಂಟ್ ರೈಡರ್ ಒನ್ ಪಂಚ್ ಮ್ಯಾನ್ ಆನಿಮೆ ಸೀರೀಸಲ್ಲಿ ಬರೋ ಒಂದು ಕ್ಯಾರೆಕ್ಟರ್. ಒನ್ ಪಂಚ್ ಮ್ಯಾನ್ ಆನಿಮೆ ಸೀರೀಸಲ್ಲಿ ಹೀರೋಸ್ ಅಸೋಸಿಯೇಷನ್ ಇದೆ. ಹೀರೋಸ್ ಅಸೋಸಿಯೇಷನ್ ಏನು ಮಾಡಿದೆ ಅಂದರೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಹೀರೋಗೂ ಒಂದೊಂದು ಪವರ್ ಸಿಸ್ಟಮ್, ಅಂದರೆ ಅವರ ಪವರ್ ಬೇಸಿಸಲ್ಲಿ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ಮೂಮೆಂಟ್ ರೈಡರ್ ಒಬ್ಬ ಕ್ಲಾಸ್ ಸಿ ಹೀರೋ. ನಿಮ್ಗೆಲ್ಲರಿಗೊಂದು ಪ್ರಶ್ನೆ ಇದೆ, ನಿಮ್ಮ ಪ್ರಕಾರ ಹೀರೋ ಅಂದರೆ ಏನು? ಒಬ್ಬ ವ್ಯಕ್ತಿಗೆ ತುಂಬ ಶಕ್ತಿ ಇದೆ, ಅವನು ಹೀರೋನ? ಒಬ್ಬ ವ್ಯಕ್ತಿಯ ಪವರ್ ಡಿಸೈಡ್ ಮಾಡಲ್ಲ ಅವನು ಹೀರೋನೋ ಅಥವಾ ಅಲ್ಲ ಅಂತ. ಬದಲಿದಾಗಿ ಏನು ಡಿಸೈಡ್ ಮಾಡೋದು ಅವನು ಹೀರೋ ಅಂತ ಅಂದರೆ ಅವನ ಬಿಹೇವಿಯರ್, ಅವನು ಸಿಚುವೇಷನಲ್ಲಿ ಯಾವ ರೀತಿ ಅವನು ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ. ಇಲ್ಲಿ ಮೂಮೆಂಟ್ ರೈಡರ್ಗೆ ಯಾವುದೇ ರೀತಿ ಶಕ್ತಿ ಇಲ್ಲ. ಅದೇ ಆನಿಮೆ ಸೀರೀಸಲ್ಲಿ ತುಂಬ ಜನಕ್ಕೆ ತುಂಬ ರೀತಿ ಪವರ್ಸ್ ಇದೆ. ಒಬ್ಬೊಬ್ಬರಿಗೆ ರೋಬೋಟ್ಸ್ ಪವರ್ ಇರ್ಬೋದು, ಒಬ್ಬೊಬ್ಬರಿಗೆ ಸೂಪರ್ ಸ್ಟ್ರೆಂತ್ ಇರ್ಬೋದು. ಆದರೆ ಮೂಮೆಂಟ್ ರೈಡರ್ಗೆ ಪವರ್ಸೇ ಇಲ್ಲ. ಅವನೊಬ್ಬ ನಾರ್ಮಲ್ ಹ್ಯೂಮನ್. ಆದರೂ ಕೂಡ ಅವನು ಏನಕ್ಕೆ ಟ್ರೂ ಹೀರೋ ಅಂತ ಕನ್ಸಿಡರ್ ಮಾಡೋದಂದರೆ ಅವನು ಸಿಚುವೇಶನ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ದೆ ಅನ್ನೋದನ್ನ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ದಾರೆ ನಾನು, ಮೂಮೆಂಟ್ ರೈಡರ್ ಫೈಟ್ ವಿತ್ ಡೀಪ್ ಸಿ ಕಿಂಗ್. ಇಲ್ಲಿ ಡೀಪ್ ಸಿ ಕಿಂಗ್ ಅಂತ ಒಂದು ವಿಲನ್ ಬರ್ತಾನೆ, ವಿಲನ್ ಅಥವಾ ಮಾನ್ಸ್ಟರ್. ಅವನೇನು ಮಾಡ್ತಾನೆ ಅಂದರೆ ಇಡೀ ಸಿಟಿನ ಡಿಸ್ಟ್ರಾಯ್ ಮಾಡೋಕೆ ಹೋಗ್ತಾ ಇರ್ತಾನೆ. ಒಂದು ಕ್ಲಾಸ್ ಎಸ್ ಹೀರೋ ಕೂಡ ಅವನ ಸೋಲ್ಸಿರ್ತಾನೆ, ಮತ್ತು ಎಲ್ಲ ಹೀರೋಸ್ನ ಅವನು ಸೋಲ್ಸಿದ್ದಾನೆ. ಮತ್ತು ಯಾರು ಕೂಡ ಅವ್ರ ಮುಂದೆ ನಿಲ್ಲಕ್ಕಾಯ್ತಾರೆ, ಯಾಕಂದರೆ ಅವನ ಹತ್ರ ತುಂಬಾ ಶಕ್ತಿ ಇತ್ತು. ಈಗ ಎಲ್ಲ ಪೀಪಲ್ಸು ಕಷ್ಟದಲ್ಲಿದ್ದಾರೆ, ಆದರೆ ಹೀರೋ ಆಗಿ ಅವನ ಕರ್ತವ್ಯ ಏನು ಸೇವ್ ಮಾಡೋಕ್ಕೋಸ್ಕರ. ಹಾಗಾಗಿ ಮೂಮೆಂಟ್ ರೈಡರ್ ಕೂಡ ಅಲ್ಲಿಗೆ ಬರ್ತಾನೆ. ಅವನಿಗೆ ಗೊತ್ತೊಂದು ಕ್ಲಾಸ್ ಸಿ ಹೀರೋ ಏನು ಮಾಡೋಕ್ಕಾಗಲ್ಲ ಇವನು ಮುಂದೆ ಅಂತ. ಮತ್ತು ಅವನು ತುಂಬ ವೀಕ್ ಇದ್ದಾನೆ ಒಬ್ಬ ಕ್ಲಾಸ್ ಬಿ ಹೀರೋ ಆಗೋಕ್ಕೆ. ಇಲ್ಲಿ ಪಾಯಿಂಟ್ ಏನಂದರೆ ಒಬ್ಬ ಕ್ಲಾಸ್ ಬಿ ಹೀರೋ ಕೂಡ ಆ ಡೀಪ್ ಸಿ ಕಿಂಗ್ನ ಸೋಲ್ಸೋಕ್ಕಾಗಲ್ಲ, ಯಾಕಂದರೆ ಕ್ಲಾಸ್ ಎಸ್ ಹೀರೋ ಕೂಡ ಸೋಲ್ಸೋಕ್ಕಾಗಲಿಲ್ಲ ಡೀಪ್ ಸಿ ಕಿಂಗ್ನ. ಇಲ್ಲಿ ಮೂಮೆಂಟ್ ರೈಡರ್ ಒಂದು ಮಾತು ಹೇಳ್ತಾನೆ. ಏನು ಮಾತು ಹೇಳ್ತಾನೆ ಅಂದರೆ, ಅದು ಯಾವಾಗ ಹೇಳೋದಂದರೆ ಮೂಮೆಂಟ್ ರೈಡರ್ ಫುಲ್ ಬಿದ್ದೋಗಿದ್ದಾನೆ, ಅವನ ಕೈಲಿ ಎದಳಕ್ಕೂ ಶಕ್ತಿ ಐತೆ ಅಲ್ಲ. ಅವಾಗ ಮೂಮೆಂಟ್ ರೈಡರ್ ಹೇಳ್ತಾನೆ, ಅವ್ರು ಅನ್ಕೊತಾರೆ ಕ್ಲಾಸ್ ಸಿ ಹೀರೋ ಏನು ಸಹಾಯ ಮಾಡೋಕ್ಕಾಗಲ್ಲ ಅಂತ, ಯಾಕಂದರೆ ಕ್ಲಾಸ್ ಸಿ ಹೀರೋ ಅಂದರೆ ಒಬ್ಬ ವೀಕ್ ಹೀರೋ ಅಂತ. ಅವನಿಗೆ ಅಷ್ಟು ಶಕ್ತಿ ಇಲ್ಲ ಅವನು ಕ್ಲಾಸ್ ಬಿ ಹೀರೋ ಆಗೋವಷ್ಟು. ನಂಗೆ ಗೊತ್ತು ನಾನು ತುಂಬ ವೀಕ್ ಇದ್ದೀನಿ, ನಂಗೆ ಗೊತ್ತು ನಾನು ಇನ್ನೊಂದು ಯಾವತ್ತೂ ಸೋಲ್ಸೋಕ್ಕಾಗಲ್ಲ ಅಂತ. ಅದು ಬೇರೆಯವ್ರು ಯಾರು ನನಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮುಂಚೆನೇ ನಂಗೆ ಗೊತ್ತು ನಾನು ಏನು ಮಾಡ್ಬೋದು ಅಂತ. ಆದರೂ ನಾನು ಟ್ರೈ ಮಾಡಬೇಕು, ನಂಗೆ ಗೊತ್ತು ನಾನು ಇನ್ನೊಂದು ಸೋಲ್ಸೋಕ್ಕಾಗಲ್ಲ ಅಂತ. ಇದು ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಇಟ್ಸ್ ನಾಟ್ ಅಬೌಟ್ ವಿನ್ನಿಂಗ್ ಆರ್ ಲೂಸಿಂಗ್, ಇಟ್ಸ್ ಅಬೌಟ್ ಮೀ ಟೇಕಿಂಗ್ ಯು ರೈಟ್ ಹಿಯರ್ ಆ್ಯಂಡ್ ರೈಟ್ ನೌ. ಇಲ್ಲಿ ಮೂಮೆಂಟ್ ರೈಡರಿಗೆ ಗೊತ್ತು ಅವ್ನು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತ. ಆದರೂ ಅವ್ನು ಏನು ಮಾಡ್ತಿದ್ದಾನೆ ಅಂದರೆ ಈ ಕ್ಷಣ ಈ ಹೊತ್ತು ನಾನು ಏನು ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ಅಂತ. ಮತ್ತು ಅವ್ನ ಪ್ರಯತ್ನದಿಂದ ಡೀಪ್ ಸಿ ಕಿಂಗ್ ಏನು ಸಾಯೋದಿಲ್ಲ, ಆದರೆ ಅವ್ನು ಏನು ಪ್ರಯತ್ನ ಪಟ್ಟ ಅದರಿಂದ ಸೈತಾಮ ಅಲ್ಲಿಗೆ ಬರ್ತಾನೆ. ಮತ್ತು ಸೈತಾಮ ಡೀಪ್ ಸಿ ಕಿಂಗ್ನ ಸೋಲಿಸ್ತಾನೆ. ಆದರೂ ಸೈತಾಮನಿಗೆ ಏನು ಇಷ್ಟ ಆಗಿದ್ದು ಅಂದರೆ ಆ ಮೂಮೆಂಟ್ ರೈಡರ್ದು ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಯಿತು. ಅವನಿಗೆ ಗೊತ್ತಾಯಿತು ಒಬ್ಬ ಹೀರೋ ಅಂದರೆ ಏನು ಅಂತ. ಒಬ್ಬ ಹೀರೋ ಅಂದರೆ ನನಗೆ ಸ್ಟ್ರೆಂತ್ ಇದೆ, ನಾನು ಅವನ್ನ ಸೋಲಿಸ್ಬೋದು, ಅದಕ್ಕೋಸ್ಕರ ನಾನು ಹೊಡೆದಾ ಇರ್ತಿದ್ದೀನಿ ಅಂತ ಅಲ್ಲ. ಅಲ್ಲಿ ಹೊಡೆದಾಡೋ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಹೊಡೆದಾ ಇರ್ತಿದ್ದೀನಿ ಅನ್ನೋದು. ಅದೇ ಥರ ನಮ್ಮ ಜೀವನದಲ್ಲಿ ಕೂಡ ನಮಗೆ ಒಂದೊಂದು ಕೆಲಸನ ಮಾಡೋಕ್ಕಾಗಲ್ಲ. ಆದರೆ ಏನು ಮುಖ್ಯ ಆಗುತ್ತೆ ಅಂದರೆ ನಂಗೆ ಗೊತ್ತು ಈ ಕೆಲಸ ಮಾಡೋಕ್ಕಾಗಲ್ಲ ನಾನು ಅಂತ, ಆದರೂ ನಾನು ಈ ಕ್ಷಣ ಈ ಹೊತ್ತು ಏನು ಪ್ರಯತ್ನ ಪಡ್ತಿದ್ದೀನಿ ಅದು ಮುಖ್ಯ ಆಗುತ್ತೆ. ಮೂಮೆಂಟ್ ರೈಡರ್ ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ಅವನ ಪವರ್ನ ಅವನು ಈಗಲೂ ಕೂಡ ಟ್ರೈನ್ ಮಾಡ್ತಿದ್ದಾನೆ. ಆದರೆ ರಿಯಾಲಿಟಿಯಲ್ಲಿ ಅವನಿಗೆ ಏನೇ ಪವರ್ಸ್ ಇಲ್ಲ ಟ್ರೈನ್ ಮಾಡೋಕ್ಕೋಸ್ಕರ, ಆದರೂ ಅವನು ಫಿಸಿಕಲ್ ಸ್ಟ್ರೆಂತ್ನ ಟ್ರೈನ್ ಮಾಡ್ತಿದ್ದಾನೆ. ಅವನು ಯಾವತ್ತೂ ಗಿವ್ ಅಪ್ ಮಾಡಲಿಲ್ಲ. ಅದೇ ರೀತಿ ಈ ಕ್ಷಣ ಈ ಹೊತ್ತು ನಾವೇನು ಕೆಲಸ ಮಾಡ್ತಿದ್ದೀವಿ, ಏನಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ರಿಸಲ್ಟ್ ಬರುತ್ತೆ ಅದು ಸೆಕೆಂಡರಿ, ಆದರೆ ಈ ಕ್ಷಣ ಇವತ್ತು ನಮ್ಮ ಪ್ರಯತ್ನ ಮಾತ್ರ ಮುಖ್ಯ ಆಗೋದು ಯಾವಾಗಲೂ. ಆ ಪ್ರಯತ್ನದಿಂದ ನಾವು ಗೆಲ್ತೀವಿ ಅನ್ನೋದಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಸೋಲೋ ಸಾಧ್ಯತೆ ಇದೆ, ಆದರೆ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಎಫರ್ಟ್ ಮ್ಯಾಟ್ರ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಮೂಮೆಂಟ್ ರೈಡರ್ ಬಗ್ಗೆ ಅವನು ಒಂದು ಲೆಟ್ರ್ ಬರೀತಾನೆ ಸೈತಾಮಗೋಸ್ಕರ. ಯಾರೂ ಕೂಡ ಒಂದು ಲೆಟ್ರ್ ಬರೆದಿರಲ್ಲ ಸೈತಾಮಗೋಸ್ಕರ. ಅಂದರೆ ಒನ್ ಪಂಚ್ ಮ್ಯಾನ್ ಆನಿಮೆ ಸೀರೀಸಲ್ಲಿ ಏನಂದರೆ ನಿಮ್ಮ ಫೇವ್ರೇಟ್ ಹೀರೋಸ್ಗೆ ನೀವು ಲೆಟ್ರ್ ಬರಿಬೋದು ಅಂತ. ಅದು ಇದುವರೆಗೂ ಯಾರೂ ಸೈತಾಮಗೆ ಒಂದು ಲೆಟ್ರ್ ಬಂದಿರಲ್ಲ. ಆದರೆ ಫಸ್ಟ್ ಟೈಮ್ ಒಂದು ಲೆಟ್ರ್ ಬರುತ್ತೆ, ಅದು ಮೂಮೆಂಟ್ ರೈಡರ್ ಕಡೆಯಿಂದ. ಏನಂದರೆ ಅವನು ಥ್ಯಾಂಕ್ ಯು ಹೇಳ್ತಿದ್ದಾನೆ ಅವನು ಸಹಾಯ ಮಾಡಿದ್ದಕ್ಕೋಸ್ಕರ. ಅಂದರೆ ಒಂದು ಹೀರೋ ಆಗಿ ಅವನು ಕಾಪಾಡಿದ್ದಾನೆ ಅವನ ಡೀಪ್ ಸಿ ಕಿಂಗ್ ಮುಂದೆ. ಅದಕ್ಕೋಸ್ಕರ ನಾನು ಕನ್ಸಿಡರ್ ಮಾಡೋದು ಮೂಮೆಂಟ್ ರೈಡರ್ ಆ್ಯಸ್ ಎ ಟ್ರೂ ಹೀರೋ. ಹೀರೋ ಅಂದರೆ ನನ್ನ ಹತ್ರ ಶಕ್ತಿ ಇದೆ, ಅದಕ್ಕೋಸ್ಕರ ನಾನು ಹೀರೋ ಆಗಿಲ್ಲ. ಇಲ್ಲಿ ಹೀರೋ ಏನಂದರೆ ನನಗೆ ಗೊತ್ತು ನಾನು ಏನು ಮಾಡ್ಬೋದು ಅಂತ, ಆದರೂ ನಾನು ಪ್ರಯತ್ನ ಪಡ್ತಿದ್ದೀನಿ ಅನ್ನೋದನ್ನ ಹೀರೋ ಆಗಿ ಕನ್ಸಿಡರ್ ಮಾಡೋದು. ಮತ್ತು ನಿಮ್ಮ ಪ್ರಕಾರ ಮೂಮೆಂಟ್ ರೈಡರ್ ಒಬ್ಬ ಟ್ರೂ ಹೀರೋನ, ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. It's not about winning or losing. It's about me taking you on right here and right now.